ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಇದ್ದಿದ್ದರಿಂದ ಮನೇಲೇ ಇದ್ದು ಬೋರ್ ಆಗ್ತಾ ಇತ್ತು. ಸೊ ಎಲ್ಲಾದರೂ ಒನ್ ಡೇ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿ ನಾವು ಹೊರಟಿದ್ದು ದೊಡ್ಡ ಆಲದ ಮರದ ಕಡೆ. ಆನ್ ದಿ ವೇ ಈ ಒಂದು ಕೃಷ್ಣನ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಹೆಸರು ಹಾಗೆ ಈ ಊರಿನ ಹೆಸರು ಕೂಡ ನನಗೆ ಗೊತ್ತಿಲ್ಲ. ನೀವು ಕೆಂಗೇರಿ ಕಡೆಯಿಂದ ದೊಡ್ಡ ಆಲದ ಮರದ ಕಡೆ ಹೋಗುವಾಗ ಈ ಒಂದು ಕೃಷ್ಣನ ದೇವಸ್ಥಾನ ನಿಮಗೆ ಕಾಣಿಸುತ್ತೆ. ಯಾರು ಇರಲಿಲ್ಲ ಪುರೋಹಿತರು, ಅದಕ್ಕೆ ನಾನೇ. ಸಂಜೆ ಬಂದರೆ ಚೆನ್ನಾಗಿರುತ್ತೆ. ಸೊ ನಾವು ಮನೆಯಿಂದ ಹೊರಡುವಾಗಲೇ 12 ಗಂಟೆ ಆಗಿತ್ತು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ನೋಡ್ತಾ ಇದ್ದೀರಲ್ಲ, ಕಾಲು ನೆಲದ ಮೇಲೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸುಡ್ತಾ ಇದೆ. ಕೆಂಡದ ಥರ ಇತ್ತು ಬಿಸಿಲು. ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಜಾಗ ಏನಿದೆ ತುಂಬಾ ಚೆನ್ನಾಗಿದೆ, ಹಸಿರಾಗಿ. ಸಂಜೆ ಹೊತ್ತಲ್ಲಿ ಬಂದರೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹೋದೆ ಸ್ಕಂದನು ಮಲಗಿಬಿಟ್ಟ. ಅವ್ನು ಕಾರಲ್ಲಿ ಎಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಇರ್ತಾನೆ, ಆಮೇಲೆ ಮಲ್ಕೊಂಡು ಬಿಡ್ತಾನೆ. ಸೊ ಹಾಗಾಗಿ ಅತ್ತೆ ಎತ್ಕೊಂಡಿದ್ದಾರೆ. ಈಗ ನಾವು ದೊಡ್ಡ ಆಲದ ಮರದ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಊಟ ಮುಗಿಸಿ ಒಳಗಡೆ ಎಂಟರ್ ಆಗೋಣ ಅಂತ ಹೇಳಿ ದೊಡ್ಡ ಆಲದ ಮರದ ಆಪೋಸಿಟ್ ಸುಮುಖ ಗ್ರ್ಯಾಂಡ್ ಅಂತ ಇದೆ, ವೆಜಿಟೇರಿಯನ್ ಹೋಟೆಲ್ಲು. ನಾವು ಲಾಸ್ಟ್ ಒಂದು 2 ಟೈಮ್ಸ್ ಬಂದಾಗ ನಮಗೆ ಇಷ್ಟು ಚೆನ್ನಾಗಿರೋ ಹೋಟೆಲ್ ಸಿಗಲಿಲ್ಲ. ಅಲ್ಲಿ ಪುಟ್ಟದಾಗಿರೋ ಹೋಟೆಲ್ ಸಿಕ್ಕಿತ್ತು. ಈ ಒಂದು ಹೋಟೆಲ್ ಏನಿದೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಆಂಬಿಯನ್ಸ್ ಕೂಡ ಅಷ್ಟೇ. ಯಾರಿಗೂ ಹೆಚ್ಚು ತಿನ್ನಬೇಕು ಅಂತ ಅನಿಸಿರಲಿಲ್ಲ. ಹಾಗಾಗಿ ನಾವು ಜಸ್ಟ್ ಒಂಥರ ಟಿಫನ್ ಥರ ತೊಗೊಂಡ್ವಿ. ಹಸ್ಬೆಂಡ್ ಪೂರಿ ತೊಗೊಂಡ್ರು, 1-2 ಮೀಲ್. ಹಾಗೆ ಅಭಯ್ ಒಂದು ವೆಜ್ ಪಲಾವ್ನ ತೊಗೊಂಡ. ಇನ್ನು ಸ್ಕಂದ ಊಟನೇ ಮಾಡಿಲ್ಲ. ಅವನು ಹೊರಡುವಾಗ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಗಂಜಿ ಕೂಡ ತೊಗೊಂಡು ಹೋಗಿದ್ವಿ, ಆದರೂ ಅವನು ಅದನ್ನು ಊಟ ಮಾಡಿಲ್ಲ. ಯೂಶ್ವಲಿ ಅವನ್ನೆಲ್ಲಾದರೂ ಈ ಥರ ಆಚೆ ಕರ್ಕೊಂಡು ಹೋದರೆ ಊಟನೂ ಮಾಡಲ್ಲ, ಬರೀ ಜ್ಯೂಸ್ ಕುಡ್ಕೊಂಡೇ ಇದ್ಬಿಡ್ತಾನೆ. ಇಲ್ಲ ಅನ್ಸುತ್ತೆ. ಸೊ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಈ ಒಂದು ದೊಡ್ಡ ಆಲದ ಮರಕ್ಕೆ ಡೈರೆಕ್ಟ್ ಬಸ್ಸುಗಳು ಸಹ ಇವೆ. ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀಸ್ ಇರೋದಿಲ್ಲ. ಇಲ್ಲ ಅನ್ಸುತ್ತೆ. ಸೊ ಹಸ್ಬೆಂಡ್ ನಂಗೆ ರೇಗಿಸ್ತಾ ಇದ್ರು, ಯೂಟ್ಯೂಬ್ ನಿಂಗೊಂದು ವಿಡಿಯೋ ಸಿಗುತ್ತೆ ಅಂತ ಹೇಳಿ. ಈ ದೊಡ್ಡ ಆಲದ ಮರದಲ್ಲಿ ಕೋತಿಗಳ ಕಾಟ ಸಿಕ್ಕಾಬಟ್ಟೆ. ನೀವೇನಾದರೂ ಆಚೆ ಕಡೆಯಿಂದ ತರ್ತೀರಾ ಅಂತ ಅಂದರೆ ನಿಮ್ಮ ಕೈಲಿರೋದು ಹಾಗೆ ಕಿತ್ಕೊಂಡು ತಿಂದ್ಬಿಡುತ್ತೆ. ಊಟ ಆದಮೇಲೆ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ. ಸೊ ಅಲ್ಲಿ ಗಾರ್ಡ್ಸ್ ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದರು, ನೀವು ಒಳಗಡೆ ಎಲ್ಲ ತೊಗೊಂಡೋಗ್ಬೇಡಿ, ಕೋತಿ ಕೈಲಿರೋದು ಕಿತ್ಕೊಂಡ್ರೆ ನಮಗೆ ಗೊತ್ತಿಲ್ಲ ಅಂತ. ಬಟ್ ನೋಡಿ, ನಮ್ಮ ಮಾವ ತಿಂತಾ ಇದ್ರೆ ಅದು ಬಿಡಲೇ ಇಲ್ಲ, ಕೊಡೋವರೆಗೂ ಬಿಡ್ತಾ ಇರಲಿಲ್ಲ. ನಮ್ಮ ಮಾವ ಕೂಡ ಅದಕ್ಕೆ ಚೆನ್ನಾಗಿ ಆಟ ಆಡಿಸ್ಬಿಟ್ಟೆ ಕೊಟ್ಟರು. ಇನ್ನು ಈ ದೊಡ್ಡ ಆಲದ ಮರದ ಬಗ್ಗೆ ಹೇಳೋದಾದರೆ ಇದು 100 ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ಸೊ ಇದರ ರೂಟ್ಸ್, ಬೇರು ಅಂತ ಏನಿದೆ ಅದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತೆ ಅನ್ನೋದನ್ನು ಇದುವರೆಗೂ ಯಾರಿಂದನೂ ಕಂಡುಹಿಡಿಯೋಕ್ಕಾಗಿಲ್ವಂತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ, ಒಂದೇ ಮರ ಇಷ್ಟು ದೊಡ್ಡದಾಗಿ ಹರಡ್ಕೊಂಡಿದೆ. ನಾವು ಲಾಸ್ಟ್ ಟೈಮ್ ಹೋದಾಗ ಈ ಮರದ ಮೇಲೆಲ್ಲ ಹತ್ತಿ ಫೋಟೋಸ್ ಎಲ್ಲ ತಗೊಂಡಿದ್ವಿ. ಇವಾಗ ಸುಮಾರು ಜನ ಬಂದು ಅದನ್ನೆಲ್ಲ ಹಾಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮರದ ಸುತ್ತ ಬೇಲಿನ ಹಾಕಿದ್ದಾರೆ. ಈ ಬಿಸಿಲಲ್ಲೂ ಕೂಡ ಈ ಒಂದು ಜಾಗದಲ್ಲಿ ತುಂಬಾನೇ ತಂಪಾಗಿತ್ತು. ಇಲ್ಲೇ ಒಂದು ಚಿಕ್ಕದಾಗಿ ದೇವಸ್ಥಾನ ಕೂಡ ಮಾಡಿದ್ದಾರೆ.
ಬಾ ಮನೆ ಏನು ದೇವ್ರಿದು ಅಂತ ನಾಗಪ್ಪ ಐತಿ ಎಲ್ಲ ಐತಿ. ತೋಡ್ರಿ ಹುಷಾರ್ ಕಂದ. ಅವನಿಗೆ ಅವನು ಏನಾದರೂ ಮಾಡ್ತಿದ್ದೀರಂತ ಯಾಕಲ್ಲ ಅಲ್ಲ ಕನ್ನಡ ಏ ಕನ್ನಡದು ಬಾಯ್ಲೆ ಒಬ್ಬ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಮುಕ್ತಿನಾಗ ಟೆಂಪಲ್ಗೆ ಹೋದ್ವಿ. ಇಲ್ಲಿ ಯಾವುದೇ ರೀತಿಯ ವೀಡಿಯೋಸ್ ಮಾಡೋ ಹಾಗಿಲ್ಲ ದೇವಸ್ಥಾನದಲ್ಲಿ, ಹಾಗಾಗಿ ನಾನು ಹೆಚ್ಚು ವೀಡಿಯೋಸ್ ಮಾಡಿಲ್ಲ. ದೊಡ್ಡಾಲದ ಮರದಿಂದ ಜಸ್ಟ್ ಒಂದು 3.5 ಕಿಲೋಮೀಟರ್ಸ್ ದೂರದಲ್ಲಿದೆ ಈ ಒಂದು ಮುಕ್ತಿನಾಗ ಟೆಂಪಲ್ಲು. ಈ ಒಂದು ದೇವಸ್ಥಾನದಲ್ಲಿ ನಾಗ ಪ್ರತಿಷ್ಠಾಪನೆ ಹಾಗೆ ಸರ್ಪ ಸಂಸ್ಕಾರದ ಪೂಜೆಗಳನ್ನು ಕೂಡ ಮಾಡಿಕೊಡ್ತಾರೆ. ಆದರೆ ನಾವು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಸ್ಕಂದ ಷಷ್ಠಿ ಇನ್ನು ಸ್ಟಾರ್ ಸುವರ್ಣದ ಬೊಂಬಾಟ್ ಭೋಜನದಲ್ಲಿ ಗೌರಿ ಅಮ್ಮನ ಅಡುಗೆಗಳು ಅಂತ ಒಂದು ಎಪಿಸೋಡೇ ಇದೆ. ಗೌರಿ ಅಮ್ಮ ಯಾರಿಗೆ ತಾನೇ ಗೊತ್ತಿಲ್ಲ, ಅವರು ಇಲ್ಲಿನ ಈ ಒಂದು ದೇವಸ್ಥಾನದ ಮುಖ್ಯ ಧರ್ಮದರ್ಶಿಗಳು. ನಮ್ಮತ್ತೆ ಅಂತೂ ಗೌರಿ ಅಮ್ಮನ ಅಡುಗೆಗಳನ್ನು ಮಿಸ್ ಮಾಡದೆ ನೋಡ್ತಾರೆ. ಅವರು ಹೇಳುವಂಥ ಒಂದೊಂದು ಟಿಪ್ಸ್ನು ನೆನಪಲ್ಲಿ ಇಟ್ಕೊಂಡು ನಮ್ಗೆ ಏನಾದರೂ ಹೇಳಿದರೆ ಈ ಥರದಕ್ಕೆ ಇದನ್ನು ಹೋಮ್ ರೆಮಿಡೀಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಈ ಒಂದು ಮುಕ್ತಿನಾಗ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಸುತ್ತಮುತ್ತ ಇರೋರು ಯಾರಾದರೂ ಇನ್ನೂ ಈ ಒಂದು ದೇವಸ್ಥಾನ ನೋಡಿಲ್ಲ ಅಂತ ಅನ್ನೋದಾದರೆ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬೆಂಗಳೂರು ಸುತ್ತಮುತ್ತ ನೋಡಲಿಕ್ಕೆ ಅಂತ ಸುಮಾರು ಪ್ಲೇಸಸ್ಗಳಿದೆ. ಒಂದು ದಿನದಲ್ಲಿ 3 ರಿಂದ 4, 5, 6 ಪ್ಲೇಸಸ್ನ ಹೋಗಿ ನೋಡ್ಕೊಂಡು ಬರ್ಬೋದು. ಮುಂದಿನ ದಿನಗಳಲ್ಲಿ ಹೋಗೋ ಪ್ಲ್ಯಾನಿಂಗ್ಸ್ ಇದೆ. ಸೊ ಹೋದರೆ ಖಂಡಿತವಾಗಿಯೂ ವಿಡಿಯೋ ಮಾಡಿ ನೀವೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇತ್ತೀಚೆಗೆ ಹೆಚ್ಚು ವಿಡಿಯೋಗಳನ್ನು ನನಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಾನು ಎಲ್ಲೂ ಹೋಗ್ತಾ ಇಲ್ಲ. ಹೋದರೆ ಅಲ್ಲೇ ಮನೆ ಹತ್ರ ಸಣ್ಣ ಪುಟ್ಟ ಶಾಪಿಂಗು, ಗ್ರೋಸರೀಸ್ ಅಂತ ಏನೋ ಬಟ್ಟೆ ಶಾಪಿಂಗ್ ಹೋಗ್ತಾ ಇರ್ತೀವಿ. ಪದೇ ಪದೇ ಅದನ್ನೇ ಅಪ್ಲೋಡ್ ಮಾಡಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಭಾನುವಾರದ ದಿನ ಈ ರೀತಿಯಾಗಿತ್ತು. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.